ಶ್ರೀ ಗುರುಘಾತ ಅಧ್ಯಾಯ 16 ಪ್ರಾಣಿ ದಯೆ. ಗುರು ಶಿಷ್ಯರಿಬ್ಬರೂ ಮೌನದಲ್ಲಿದ್ದಾರೆ. ಗುರುವಿನ ಮೌನದಲ್ಲಿ ಬಾಯಿಯೂ ಮುಚ್ಚಿದೆ, ಮನಸ್ಸೂ ಸ್ತಬ್ಧವಾಗಿದೆ. ಆದರೆ ಶಿಷ್ಯ ನಾಗಶರ್ಮನ ಬಾಯಿ ಮಾತ್ರ ಮುಚ್ಚಿದೆ. ಮನಸ್ಸು ಬದುಕಿನ ಹಿಂದಿನ ಅಧ್ಯಾಯಗಳಲ್ಲಿ ಪ್ರವೇಶ ಮಾಡಿ ಮಾತನಾಡತೊಡಗಿದೆ. ಮನದ ನಾಲಗೆಯ ಸುಮ್ಮನಿರಿಸುವುದು ಬಲು ಕಷ್ಟ. ತಾಯಿಯೊಂದಿಗಿನ ಒಡನಾಟದ ಆ ದಿನಗಳ ನೆನಪುಗಳ ಅಪ್ಯಾಯಮಾನತೆಯಲ್ಲಿ ಶರ್ಮನ ಚಿತ್ತವು ಸಂಭ್ರಮಿಸುತ್ತಿದೆ. ಒಡನೆಯೇ ಮನಸ್ಸು ತಂದೆ ತಾಯಿಯ ಪ್ರೀತಿ ಮತ್ತು ಗುರು ಶಂಕರ ಕೃಪಾನಂದ ಸ್ವಾಮೀಜಿಯವರು ಪ್ರೀತಿಯನ್ನು ತುಲನೆ ಮಾಡಿ ಗುರುವಿನ ಪ್ರೀತಿಯೇ ದೊಡ್ಡದು ಮತ್ತು ಪರಮ ಪವಿತ್ರವಾದುದು ಎಂಬ ನಿರ್ಧಾರಕ್ಕೆ ಬರುತ್ತದೆ. ನಂದೀಶ ಗಣೇಶ ಯಾರು? ಶಂಕರ ಕೃಪಾನಂದ ಸ್ವಾಮೀಜಿ ಯಾರು? ನಾಗಶರ್ಮನೆಂಬ ನಾನು ಯಾರು? ವಿಮಾನ ಪ್ರಯಾಣದ ಸೌಲಭ್ಯವಿರುವ ಈ ಕಾಲದಲ್ಲಿ ಎತ್ತಿನ ಬಂಡಿಯಲ್ಲಿ ಕೈಲಾಸ ಪರ್ವತ ಯಾತ್ರೆ ಮಾಡುವುದೆಂದರೇನು? ಇದೇನು ಅನುಬಂಧವೋ ಋಣಾನುಬಂಧವೋ? ಹೀಗೆ ನಾಗಶರ್ಮನ ಮನದ ಅಂಗಳದಲ್ಲಿ ಆಲೋಚನಾ ಲಹರಿಗಳು ಎದ್ದೆದ್ದು ಮಾಯವಾಗತೊಡಗಿವೆ. ಅತ್ತ ಬಂಡಿಯ ಚಕ್ರ ಉರುಳುತ್ತಿದೆ. ಒಂದು ಕಡೆ ಬಂಡಿಯ ಚಕ್ರವು ದಪ್ಪ ಕಲ್ಲಿನ ಮೇಲೆ ಹತ್ತಿ ಇಳಿಯಿತು. ಗಾಡಿಯು ಜೋರಾಗಿ ಕುಲುಕಾಡಿ ಹಾ ಎನ್ನುತ್ತಾ ಸ್ವಾಮೀಜಿ ಎದ್ದು ಕುಳಿತರು. ಇದೇನು, ನನಗೇನಾದರೂ ನಿದ್ರೆ ಬಂದು ಬಿಟ್ಟಿತ್ತೆ? ಛೆ, ನಾನೇಕೆ ಮಲಗಿದೆ? ಶರ್ಮಾ, ಹಾ, ಬೆನ್ನು ನೋವು ಅಂತಲ್ಲವೇ? ಈಗ ಬೆನ್ನು ನೋವು ಇಲ್ಲ, ಏನೂ ಇಲ್ಲ, ಹಾಯಾಗಿದೆ ದೇಹಕ್ಕೆ. ಒಂದು ನಿಮಿಷ ಗಾಡಿ ನಿಲ್ಲಿಸು, ನೀರಿನ ಬಾಟಲಿ ಕೊಡು ಎಂದು ನೀರಿನ ಬಾಟಲಿ ಪಡೆದು ರಸ್ತೆ ಬದಿಗೆ ಹೋಗಿ ಬಾಯಿ ಮುಕ್ಕಳಿಸಿ ಮುಖ ತೊಳೆದುಕೊಂಡು ಬಂದು ಗಾಡಿ ಏರಿದರು. ಜೋಳಿಗೆಯಲ್ಲಿದ್ದ ವಸ್ತ್ರದಿಂದ ಮುಖ ಒರೆಸಿಕೊಂಡರು. ಶರ್ಮಾ, ಹೊಟ್ಟೆ ಹಸಿವಾಗುತ್ತಿದೆಯೇನಪ್ಪ? ಓ, ಅಲ್ಲಿ ಎಡಕ್ಕೆ ನೋಡು, ಅಲ್ಲಿ ಒಂದು ಅಂಗಡಿ ಕಾಣಿಸುತ್ತಿದೆಯಲ್ಲ, ಅಲ್ಲಿಗೆ ಹೋಗು. ಅಲ್ಲಿ ಪುರಿ, ಮೊಸರಿನ ಪ್ಯಾಕೆಟ್ ಇದೆ, ತೆಗೆದುಕೊಂಡು ಬಾ. ಶರ್ಮನು ಲಘು ಬಗೆಯಿಂದ ಗಾಡಿಯಿಂದಿಳಿದು ಎಲ್ಲವನ್ನು ತಂದನು. ನನಗೆ ಈಗಲೇ ಏನು ಬೇಡ, ಎತ್ತುಗಳಿಗೆ ಏನಾದರೂ ಕೊಡು ಎಂದು ಸ್ವಾಮೀಜಿ ಹೇಳಿದಾಗ ಶರ್ಮನು ಗಾಡಿಯ ಕೆಳಭಾಗಕ್ಕೆ ಕಟ್ಟಿದ್ದ ಹಸಿ ಹುಲ್ಲನ್ನು ಕೊಟ್ಟನು. ನಂತರ ಅವುಗಳನ್ನು ನೊಗಕ್ಕೆ ಕಟ್ಟಿ ಶರ್ಮನು ಗಾಡಿ ಏರಿದನು. ಆಗ ಪರಿವ್ರಾಜಕರು, ಅಯ್ಯ ಶರ್ಮ, ನೀನು ಈಗ ಎತ್ತುಗಳಿಗೆ ಹುಲ್ಲು ತಿನ್ನಿಸಿದೆಯಲ್ಲ. ಅದನ್ನು ನೋಡಿದಾಗ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ವಿಷ್ಣು ಷಟ್ಪದಿ ನೆನಪಾಗುತ್ತದೆ. ಅದರ ಮೊದಲನೇ ಶ್ಲೋಕದಲ್ಲಿ ಭೂತದಯಾಂ ವಿಸ್ತಾರಯ ಎಂಬುದು ಬರುತ್ತದೆ. ಅದರಂತೆ ನಾವು ಸಕಲ ಪ್ರಾಣಿಗಳಿಗೂ ದಯಾಭಾವವನ್ನು ವಿಸ್ತರಿಸಬೇಕು. ಮನುಷ್ಯರಿಗೆ ಮಾತ್ರವೇ ಅಲ್ಲ. ನೋಡು, ಒಂದು ದಿನ ನಾನು ಶ್ರೀ ಗುರು ದರ್ಶನಕ್ಕೆಂದು ಸಕರಾಯ ಪಟ್ಟಣದ ಶ್ರೀ ಗುರುನಿವಾಸಕ್ಕೆ ಬಂದೆ. ಬಹಳಷ್ಟು ಜನ ಭಕ್ತರು ಮುಂದಿನ ಹಜಾರದಲ್ಲಿ ಗುರುಗಳಿಗಾಗಿ ಕಾಯುತ್ತಿದ್ದರು. ಆಗ ಏನಾಯಿತು ಹೇಳುತ್ತೇನೆ ಕೇಳು. ಹಜಾರದ ಪ್ರವೇಶದ ಬಾಗಿಲು ಹಾಕಲಾಗಿತ್ತು. ಗುರುಗಳು ಯಾವಾಗ ದರ್ಶನ ನೀಡುತ್ತಾರೋ ಎಂಬುದನ್ನೇ ಒಳಗಿದ್ದ ಭಕ್ತರು ಕಾತರದಿಂದ ಕಾಯುತ್ತಿದ್ದರು. ಆಗ ಒಂದು ಕತ್ತೆ ಅಲ್ಲಿಗೆ ಬಂದಿತು. ಅದು ಗುರುನಿವಾಸದ ಮೆಟ್ಟಿಲುಗಳನ್ನೇರಿತು. ಬಾಗಿಲಿನ ಜಾಲರಿ ಬಳಿ ತನ್ನ ಮುಖವಿರಿಸಿ ಸುಮಾರು 20 ನಿಮಿಷಗಳ ಕಾಲ ಹಾಗೆಯೇ ನಿಂತು ಬಿಟ್ಟಿತು. ನಮಗೆ ಅದು ಕತ್ತೆಯ ರೂಪ, ಆದರೆ ಪೂರ್ವಜನ್ಮದಲ್ಲಿ ಅದು ಮನುಷ್ಯನೇ ಆಗಿದ್ದಿರಲು ಬಹುದಲ್ಲವೇ? ಶ್ರೀ ಗುರುನಾಥರು ಒಳಗಿನಿಂದ ಹೊರಬಂದರು. ಅವರ ಕೈಲಿ ಒಂದು ತಟ್ಟೆ ತುಂಬಾ ಕ್ಯಾರೆಟ್, ಮೂಲಂಗಿ ಮತ್ತಿತರ ತರಕಾರಿಗಳಿದ್ದವು. ಗುರುಗಳು ಬಂದರು ಎಂದು ಕುಳಿತಿದ್ದವರೆಲ್ಲ ಎದ್ದು ನಿಂತರು. ಕೆಲವರು ಗುರುಗಳ ಪಾದ ಮುಟ್ಟಿ ನಮಸ್ಕರಿಸಲು ಮುಂದಾದರು. ಆಗ ಶ್ರೀ ಗುರುನಾಥರು, ಈಗ ಯಾರೂ ನನಗೆ ನಮಸ್ಕಾರ ಮಾಡಬೇಡಿ. ನಿಮ್ಮ ಬೂಟಾಟಿಕೆ ನಮಸ್ಕಾರಗಳು ನನಗೆ ಬೇಕಿಲ್ಲ. ಎಲ್ಲರೂ ಕುಳಿತುಕೊಳ್ಳಿ ಎಂದರು. ಎಲ್ಲರೂ ಕುಳಿತರು. ಶ್ರೀ ಗುರುಗಳು ನೇರವಾಗಿ ಕತ್ತೆಯ ಬಳಿಗೆ ಹೋಗಿ ಅದಕ್ಕೆ ತಟ್ಟೆಯಲ್ಲಿದ್ದ ತರಕಾರಿಗಳನ್ನೆಲ್ಲ ತಿನ್ನಿಸಿದರು. ನಂತರ ಆಯ್ತು, ಇನ್ನು ಹೋಗು ಎಂದರು. ಆ ಕತ್ತೆಯು ದಡದಡನೆ ಮೆಟ್ಟಿಲಿಳಿದು ಹೊರಟೇ ಹೋಯಿತು. ನಂತರದಲ್ಲಿ ನಾನು ಅನೇಕ ಬಾರಿ ಗುರುನಿವಾಸಕ್ಕೆ ಹೋಗಿದ್ದರೂ ಆ ರೀತಿ ಕತ್ತೆ ಬಂದು ನಿಂತಿದ್ದನ್ನು ಮತ್ತೆಂದೂ ಕಾಣಲಿಲ್ಲ. ಆ ಕತ್ತೆಯು ಜನ್ಮಾಂತರದ ರಹಸ್ಯ ಏನಿತ್ತೋ, ಅದು ಮುಂದೆ ಎಲ್ಲಿಗೆ ಹೋಯಿತೋ, ಏನಾಯಿತೋ ಗುರುನಾಥರೇ ಬಲ್ಲರು. ನಾವು ಹೊರ ರೂಪ ನೋಡುವ ಪಾಮರರು. ಇನ್ನೊಂದು ಸಂದರ್ಭದಲ್ಲಿ ನಾನು ಶ್ರೀ ಗುರುನಿವಾಸದಲ್ಲಿದ್ದೆ. ಅಂದೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಮಧ್ಯಾಹ್ನದ ಪ್ರಸಾದ ಭೋಜನವಾಯಿತು. ಹೆಚ್ಚಿನವರು ಹೊರಡುವ ಗಡಿಬಿಡಿಯಲ್ಲಿದ್ದರು. ಆ ಗಡಿಬಿಡಿ ಗದ್ದಲದ ನಡುವೆ ಓರ್ವ ಪುಟ್ಟ ಬಾಲಕಿ ನಾಯಿ ಮರಿಯನ್ನು ಎತ್ತಿಕೊಂಡು ಬಂದು ಶ್ರೀ ಗುರುಗಳ ಎದುರಿನಲ್ಲಿ ನಿಂತು, ಗುರುಗಳೇ, ನಾನು ಈ ನಾಯಿ ಮರಿಯನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತೀನಿ. ಇದಕ್ಕೆ ಏನು ಹೆಸರಿಡಲಿ ಎಂದು ಪ್ರಶ್ನಿಸಿದಳು. ಅದಕ್ಕೆ ಗುರುಗಳು ಮುಗುಳು ನಗುತ್ತಾ, ವಿವೇಕ ಅಂತ ಹೆಸರಿಡು ಆಯಿತಾ ಎಂದರು. ಆ ಬಾಲಕಿ ತಟ್ಟನೆ ಇದು ಹೆಣ್ಣು ಮರಿ ಎಂದಳು.
ಆಗ ಗುರುಗಳು ನಸುನಗುತ್ತಾ, ಹೆಣ್ಣಾದರೇನು ಗಂಡಾದರೇನು, ವಿವೇಕವೇ ಬೇಕು, ವಿವೇಕ ಅಂತಲೇ ಇಡು ಎಂದರು. ಇದು ಎಂತಹ ಅದ್ಭುತ ಉತ್ತರವಾಗಿತ್ತು. ವಿವೇಕ ಎಂಬುದು ಸಮಸ್ತ ಮನುಕುಲಕ್ಕೆ ಬೇಕು. ಎಲ್ಲೆಲ್ಲಿ ಮಾನವನು ಅವಿವೇಕದಿಂದ ವರ್ತಿಸಿದ್ದಾನೋ ಅಲ್ಲೆಲ್ಲ ಪರಿಸರ ನಾಶವಾಗಿದೆ. ಪ್ರಾಕೃತಿಕವಾಗಿ ಏರುಪೇರುಗಳಾಗಿವೆ. ಕೆರೆ ಕಟ್ಟೆಗಳು ಒಣಗಿ ನಿಂತಿವೆ. ಒಟ್ಟಾರೆ ವಿವೇಕದಿಂದ ಹಿತ, ಅವಿವೇಕದಿಂದ ಅನಾಹುತ. ಆದ್ದರಿಂದ ನಮ್ಮೆಲ್ಲರಿಗೂ ವಿವೇಕವೇ ಬೇಕು. ಏನು ದುರದೃಷ್ಟವೋ ಅದೇ ಹಿಂದೆ ಸರಿದಿದೆ. ಗುರುಗಳು ಪ್ರತಿಕ್ಷಣದಲ್ಲೂ ಲೋಕಹಿತವನ್ನೇ ಬಯಸುತ್ತಿದ್ದರು. ಅದಕ್ಕೆ ಪೂರಕವಾಗಿಯೇ ಅವರ ನುಡಿಗಳಿದ್ದವು. ಅವರು ನುಡಿಯುತ್ತಿದ್ದುದೆಲ್ಲವೂ ಪ್ರತಿಯೊಬ್ಬರಿಗೂ ಪಾಠವಾಗಿರುತ್ತಿತ್ತು. ಇನ್ನೊಂದು ಪ್ರಸಂಗವನ್ನು ನಾನು ಕಣ್ಣಾರೆ ಕಂಡಿದ್ದು. ಆ ದಿನ ನಾನು ಶ್ರೀ ಗುರುನಾಥರ ಎದುರಿನಲ್ಲಿ ಭಕ್ತರ ನಡುವೆ ಕುಳಿತಿದ್ದೆ. 2 ನಾಯಿಗಳು ಹೊರಗಿನಿಂದ ಕೆಳಕ್ಕೆ ಬಂದವು. ಭಕ್ತರ ನಡುವೆ ಬರುತ್ತಿದ್ದಂತೆ ಕೆಲವರು ಛೀ ಛೀ ಎನ್ನುತ್ತಾ ನಾಯಿ ತಮ್ಮನ್ನು ಮುಟ್ಟದಂತೆ ಹಿಂದೆ ಹಿಂದೆ ಸರಿಯತೊಡಗಿದರು. ಒಂದು ನಾಯಿ ಬಂದು ಕುಳಿತಿದ್ದ ನನ್ನ ಕಾಲುಗಳಿಗೆ ಒರಗಿಕೊಂಡು ಮಲಗಿತು. ನನಗೆ ಪ್ರೀತಿ ಭಾವನೆ ಬಂದಿತು. ಅದನ್ನು ನೇವರಿಸಿದೆ. ಅದು ಶಾಂತವಾಗಿ ಮಲಗಿತು. ನಾಯಿಗಳನ್ನು ಮುಟ್ಟಿಸಿಕೊಳ್ಳಲು ಹಿಂಜರಿದವರತ್ತ ನೋಡಿದ ಗುರುಗಳು, ನೀವಾದರೆ ಒಬ್ಬರನ್ನೊಬ್ಬರು ಬೈಯುತ್ತೀರಿ, ನಾಯಿಗಳು ಯಾರನ್ನು ಬೈಯುತ್ತವೆ ಎಂದಾಗ ಅವರೆಲ್ಲ ತಲೆ ತಗ್ಗಿಸಿದರು. ಇದು ತುಂಬಾ ಮಾರ್ಮಿಕವಾದ ಮಾತು. ಪ್ರತಿಯೊಂದು ಪ್ರಾಣಿಯಲ್ಲೂ ಇರುವುದು ಮುಗ್ಧತೆ. ಯಾರಿಗೂ ಅವು ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡುವುದಿಲ್ಲ. ಆದರೆ ಮಾನವನು ವಿನಾಕಾರಣ ಅನೇಕ ಪ್ರಾಣಿಗಳ ಮೇಲೆ ಹಲ್ಲೆ ಮಾಡುತ್ತಾನೆ. ಈ ಭೂಮಿಯಲ್ಲಿ ಬಾಳಲು ನಮ್ಮಂತೆಯೇ ಅವುಗಳಿಗೂ ಹಕ್ಕಿದೆ. ಅವೇ ಈ ಭೂಮಿಯ ಮೂಲವಾಸಿಗಳು. ಪ್ರಾಣಿಗಳ ಬದುಕುವ ಹಕ್ಕನ್ನು ನಾವು ಗೌರವಿಸಬೇಕು. ಶ್ರೀ ಗುರುನಾಥರ ಮನೆಯಲ್ಲಿ ಇಂತಹ ಗೌರವ ಪ್ರಾಣಿಗಳಿಗೂ ಸಹ ಸಿಕ್ಕುತ್ತಿತ್ತು. ಆ ನಾಯಿಗಳಿಗೆ ಯಾರೂ ಹೊಡೆಯುತ್ತಿರಲಿಲ್ಲ, ಬೈಯುತ್ತಿರಲಿಲ್ಲ, ಅವುಗಳನ್ನು ಓಡಿಸುತ್ತಿರಲಿಲ್ಲ. ಏಕೆಂದರೆ ಎಲ್ಲ ಜೀವಿಗಳಲ್ಲೂ ಇರುವವನು ಪರಮಾತ್ಮನು. ಆ ಸತ್ಯವನ್ನು ಅರಿತವರು ಸುಮ್ಮನೆ ಆನಂದದಿಂದ ಇರುತ್ತಿದ್ದರು. ಇದನ್ನು ಅರಿಯದವರು ವಿಚಿತ್ರವಾಗಿ ವರ್ತಿಸುತ್ತಿದ್ದರು. ಇದನ್ನು ಗಮನಿಸಿದಾಗ ಗುರುಗಳು ಅವರಿಗೆ ಸತ್ಯವನ್ನು ತಿಳಿಸುತ್ತಿದ್ದರು. ಅವರಲ್ಲಿ ಅದನ್ನು ಅರಿತು ನಡೆದವರೆಷ್ಟೋ ನಾನರಿಯೆ. ನೋಡು ನಾಗಣ್ಣ, ಈ ಒಂದು ಸಂದರ್ಭ ಹೃದಯ ಸ್ಪರ್ಶಿಯಾಗಿದೆ, ಕೇಳು. ಗುರು ಕೃಪೆ, ಗುರು ಕಾರುಣ್ಯ ಒಂದು ವಿಶೇಷ ಅನುಭವ. ಆ ಅನುಭವದಲ್ಲಿ ಅಲೌಕಿಕತೆ ಇರುತ್ತದೆ. ಆದುದರಿಂದ ಅದನ್ನು ಲೌಕಿಕ ಪರಿಮಿತಿಯ ಭಾಷೆಯಲ್ಲಿ ಪೂರ್ಣವಾಗಿ ಹಿಡಿದಿಡಲಾಗುವುದಿಲ್ಲ. ಅವಧೂತ ಗುರುವರ್ಯರ ನಿವಾಸವಂತೂ ಜೀವಿಗಳ ಅಭಯಧಾಮವಾಗಿಯೇ ಕಂಗೊಳಿಸುತ್ತಿತ್ತು. ಹಸುಗಳು, ನಾಯಿಗಳು ಎಲ್ಲವೂ ಭಾವಪರವಶತೆಯಲ್ಲಿದ್ದಂತೆ ತೋರುತ್ತಿತ್ತು. ಕೆಲವು ವರ್ಷಗಳ ಹಿಂದೆ ಇದ್ದ ಒಂದು ನಾಯಿ ಗುರುಗಳ ಸಾಮೀಪ್ಯವನ್ನು ಹೆಚ್ಚಾಗಿ ಬಯಸುತ್ತಿತ್ತು. ಗುರುವರ್ಯರ ಕಾಲ ಬುಡದಲ್ಲಿ ಯಾಗಲಿ ಕುರ್ಚಿಯ ಪಕ್ಕದಲ್ಲಿ ಆಗಲಿ ಮಲಗಿ ಅದು ದಿವ್ಯಾನಂದವನ್ನು ಪಡೆಯುತ್ತಿತ್ತು. ದೇಹಧಾರಿಯಾದ ಪ್ರಾಣಿಗೆ ದೇಹಬಾಧೆಗಳು ಇದ್ದೇ ಇರುತ್ತವೆ. ಈ ನಾಯಿಯು ಆಗಾಗ ನಿವಾಸದಿಂದ ಹೊರಗೆ ಹೋದರೂ ಮತ್ತೆ ಬಂದು ಗುರುಗಳ ಸನಿಹದಲ್ಲೇ ಕೂರುತ್ತಿತ್ತು, ಇಲ್ಲವೇ ಮಲಗುತ್ತಿತ್ತು. ಹೀಗಿರಲು ಒಂದು ದಿನ ಹೊರಗೆ ಹೋದ ಈ ನಾಯಿಗೆ ಬೇರೊಂದು ನಾಯಿ ಕಚ್ಚಿ ಗಾಯಗೊಳಿಸಿತ್ತು. ಆದರೂ ಅದು ಎಂದಿನ ದಿನಚರಿಯಂತೆ ಗುರುಗಳ ಬಳಿಯೇ ಇರುತ್ತಿತ್ತು. ಗುರುಗಳ ನಿವಾಸದಲ್ಲಿದ್ದಾಗ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಬಂದು ಕೂರುತ್ತಿದ್ದುದು ಸರ್ವವಿದಿತ. ಆಗ ಕೆಲ ಭಕ್ತರು ಆತಂಕಕ್ಕೆ ಈಡಾದರು. ಇದನ್ನು ಹುಚ್ಚು ನಾಯಿ ಕಡಿದಿದೆ, ಕೆಲವೇ ದಿನಗಳಲ್ಲಿ ಇದು ಹುಚ್ಚು ನಾಯಿ ಆಗುತ್ತದೆ, ಇಲ್ಲಿಗೆ ಬಂದ ಭಕ್ತರನ್ನು ಕಡಿದರೆ ಏನು ಗತಿ, ಆಗಲಾರದು, ಸಾಯಿಸಲೇಬೇಕಾಗುತ್ತದೆ ಎಂದೆಲ್ಲಾ ಯೋಚಿಸಿ ಕಳವಳಕ್ಕೆ ಈಡಾದ ಅವರು ಅದೊಂದು ದಿನ ಗುರುಗಳು ಬಿಡುವಿಗಾಗಿ ಕುಳಿತಿದ್ದಾಗ, ಗುರುನಾಥರೇ, ಈ ನಾಯಿಗೆ ಹುಚ್ಚು ನಾಯಿ ಕಡಿದಿದೆ, ಇದು ಮುಂದೆ ಇಲ್ಲಿಗೆ ಬಂದವರನ್ನು ಕಡಿದು ತೊಂದರೆ ಮಾಡಲೂಬಹುದು. ಆದ್ದರಿಂದ ಈ ನಾಯಿಗೆ ವಿಷ ಹಾಕಿಯಾದರೂ ಕೊಲ್ಲುವುದೇ ಸರಿ ಎಂದರು. ಗುರುಗಳು ನಿರ್ದಿಷ್ಟ ಉತ್ತರ ಹೇಳದೆ, ನೋಡ್ರಪ್ಪ, ನಿಮಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡಿ ಎಂದರು. ಮರುದಿನ ಆ ನಾಯಿ ಗುರು ನಿವಾಸವನ್ನು ಪ್ರವೇಶಿಸುವ ಮುನ್ನ ಭಕ್ತವರ್ಗದ ಕೆಲವರು ಇಲಿಗೆ ಹಾಕುವ ವಿಷವನ್ನು ಬೆರೆಸಿದ ಆಹಾರವನ್ನು ಸಿದ್ಧಪಡಿಸಿಕೊಂಡು ಅದರ ಮುಂದೆ ಇಟ್ಟರು. ಆ ನಾಯಿ ಆಹಾರವನ್ನು ತಿಂದಿತು. ಇವರೆಲ್ಲ ನಾಯಿಯ ಕತೆ ಮುಗೀತು ಎಂದುಕೊಳ್ಳತೊಡಗಿದರು. ಆ ನಾಯಿಯು ಗುರುಗಳನ್ನು ಒಂದು ಪ್ರದಕ್ಷಿಣೆ ಮಾಡಿ ಆಚೆಗೆ ಹೋಗಿ ವಿಷದ ಆಹಾರವನ್ನು ಕಕ್ಕಿತು. ಮತ್ತೆ ಗುರುಗಳ ಬಳಿ ಬಂದು ಮಲಗಿತು. ವಿಷ ಹಾಕಿದರೂ ನಾಯಿ ಸಾಯಲಿಲ್ಲವೆಂದು ಭಕ್ತರು ಯೋಚಿಸಿ ಮತ್ತೆ ಕ್ರಿಮಿಕೀಟಕ್ಕೆ ಸಿಂಪಡಿಸುವ ಪ್ರಬಲ ವಿಷವನ್ನು ಆಹಾರದಲ್ಲಿ ಬೆರೆಸಿ ಆ ನಾಯಿಗೆ ತಿನ್ನಲು ಹಾಕಿದರು. ಅದು ಮತ್ತೆ ಆ ಆಹಾರವನ್ನು ಸೇವಿಸಿ ಗುರುಗಳಿಗೆ ಒಂದು ಪ್ರದಕ್ಷಿಣೆ ಹಾಕಿ ಹೊರಕ್ಕೆ ಹೋಗಿ ಕಕ್ಕಿ ಬಂದು ಗುರುಗಳ ಪಾದದ ಬಳಿ ಮಲಗಿತು. ಭಕ್ತರಿಗೆಲ್ಲ ಆಶ್ಚರ್ಯ.
ಇದೇನು ವಿಷ ಸೇವಿಸಿದರೂ ಇದಕ್ಕೆ ಏನೂ ಆಗುತ್ತಿಲ್ಲ. ಇದನ್ನೆಲ್ಲ ಗುರುಗಳು ಮುಗುಳ್ನಗುತ್ತಾ ನೋಡುತ್ತಲೇ ಕುಳಿತಿದ್ದರು. ಇದೇನು ಗುರುಗಳೇ, ವಿಷದ ಆಹಾರ ತಿಂದರೂ ಇದಕ್ಕೆ ಏನೂ ಆಗುತ್ತಿಲ್ಲ ಎಂದು ಉದ್ಗಾರ ತೆಗೆದರು. ಆಗ ಶ್ರೀ ಗುರುಗಳು, ಸಾಕು ನಿಲ್ಲಿಸ್ರಯ್ಯ, ಅದಕ್ಕೆ ಏನೂ ಆಗಿಲ್ಲ, ಅದಕ್ಕೆ ಹುಚ್ಚು ಹಿಡಿಯೋಲ್ಲ. ನೀವು ಏನು ವಿಷ ಹಾಕಿದರೂ ಅದು ಸಾಯುವುದೂ ಇಲ್ಲ. ಹೀಗೆ ಮಾಡ್ತಾ ಇದ್ರೆ ಅದಕ್ಕೇನೂ ಆಗೋಲ್ಲ, ನಿಮಗೆ ಹುಚ್ಚು ಹಿಡಿಯುತ್ತೆ ಅಷ್ಟೇ ಎಂದರು. ಆ ಕೆಲವು ಭಕ್ತರು ನಾಯಿಯನ್ನು ಕೊಲ್ಲುವ ವಿಚಾರ ಕೈಬಿಟ್ಟರು. ಗುರು ಕೃಪೆಯಿಂದ ಮುಂದೆ ಹಲವು ವರ್ಷಗಳವರೆಗೆ ಆ ನಾಯಿ ಬದುಕಿತ್ತು. ಅದಕ್ಕೆ ಯಾವ ತೊಂದರೆಯೂ ಆಗಲಿಲ್ಲ. ಭೌತಿಕ ಪ್ರಪಂಚದಲ್ಲಿ ನಾವು ಕಾಣುವುದು, ಕೇಳುವುದು ಅಂತಿಮ ಸತ್ಯ ಅಲ್ಲ. ಅವು ಬಹಳ ಮಟ್ಟಿಗೆ ಸತ್ಯದ ಆಭಾಸ. ಏಕೆಂದರೆ ಚ್ಯುತಿ ಇಲ್ಲದ್ದು ಮಾತ್ರವೇ ಸತ್ಯ. ದೇವತೆಗಳು ಎಂಬುದು ಸತ್ಯ, ದೇವಾಶಕ್ತಿ ಎಂಬುದು ಸತ್ಯ. ಅವರು ನಮಗೆ ಪರಿಚಿತ ಜೀವಿಗಳ ರೂಪದಲ್ಲಿ ಬರುವರು. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಶೌವ ಉದ್ಗೀತ ಎಂಬ ಪ್ರಸಂಗವಿದೆ. ನಾಯಿಯ ಮೂಲಕ ಹೊರಬಂದ ಉದ್ಗೀತವೇ ಶೌವ ಉದ್ಗೀತ. ನಾವು ತಿನ್ನುವಂತಾಗಲಿ ಕುಡಿಯುವಂತಾಗಲಿ ವರುಣನು, ಪ್ರಜಾಪತಿಯು, ಸವಿತನು ಅನ್ನವನ್ನು ನಮಗೆ ತಂದುಕೊಡಲಿ. ಅನ್ನಪತಿಯೇ ಅನ್ನವನ್ನು ಇಲ್ಲಿಗೆ ತಂದುಕೊಡು ಎಂದು ದೊಡ್ಡದಾದ ಬಿಳಿ ನಾಯಿ ಮತ್ತು ಅದರ ಸಹವರ್ತಿಗಳಾದ ನಾಯಿಗಳು ಬೆಳಗಿನ ವೇಳೆ ಸೂರ್ಯನಿಗೆ ಅಭಿಮುಖವಾಗಿ ಕುಳಿತು ರಾಗವಾಗಿ ಉದ್ಗೀತ ಮಾಡಿದವು. ಬಕದಾಲ್ಬ್ಯಕ್ಷನೆಂಬ ವೇದನಿಷ್ಠ ಋಷಿಯ ಬಗೆಗೆ ಸಂತೋಷಗೊಂಡ ಓರ್ವ ದೇವತೆ ಬಿಳಿಯ ನಾಯಿಯ ರೂಪದಲ್ಲಿ ಬಂದಿದ್ದನು. ಆತನು ಇತರ ನಾಯಿಗಳೊಂದಿಗೆ ಸೂರ್ಯನನ್ನು ಕುರಿತು ಮಾಡಿದ ಶೌವ ಉದ್ಗೀತವನ್ನು ಬಕದಾಲ್ಬ್ಯನು ಅರ್ಥೈಸಿಕೊಂಡು ಅನುಷ್ಠಾನ ಮಾಡಿ ಅನ್ನ ಸಮೃದ್ಧಿಯನ್ನು ಪಡೆದು ಸುಖವಾಗಿದ್ದನು. ನಾಯಿಯು ಕ್ಷುದ್ರ ಪ್ರಾಣಿ ಎಂದು ತಿಳಿಯುವುದು ತಪ್ಪು. ಅದು ಜೀವಿಯ ಒಂದು ರೂಪ. ದೇವತೆಗಳು ಯಾವ ರೂಪದಲ್ಲಾದರೂ ಮಾನವನ ಬಳಿಗೆ ಬಂದು ದರ್ಶನ ಕೊಡುವರು. ಮತ್ಸ್ಯ, ವರಾಹ, ಕೂರ್ಮಗಳು ಕೀಳು ಪ್ರಾಣಿ ಎಂದು ಶ್ರೀ ಭಗವಂತನೇ ಭಾವಿಸಿಲ್ಲ. ತಾನೇ ಆ ರೂಪದಲ್ಲಿ ಅವತಾರವೆತ್ತಿದನು. ಭಗವತ್ ಸ್ವರೂಪವನ್ನು ಗುರುತಿಸಲು ನಮ್ಮ ಕಣ್ಣುಗಳಿಗೆ ಸದಾ ದಾಹವಿರಬೇಕಾಗುತ್ತದೆ. ಆ ದಾಹದ ಹಿಂದೆ ಇರಬೇಕಾದ್ದು ಕೂಡ ಶ್ರೀ ಭಗವಂತನ ಬಗೆಗಿನ ಅಖಂಡವಾದ ಪ್ರೀತಿಯೇ. ನಾವು ಎಷ್ಟೊಂದು ಮಹಾತ್ಮರ ಜೀವನ ಚರಿತ್ರೆಗಳನ್ನು ಓದಿದಾಗೆಲ್ಲ ಇದಕ್ಕೆ ಪೂರಕವಾದ ಹಲವು ಪ್ರಸಂಗಗಳು ಸಿಗುತ್ತವೆ. ಆ ರೀತಿ ಓದಿ ತಿಳಿದ, ಕೇಳಿ ತಿಳಿದ ಪ್ರಸಂಗಗಳು ನಮ್ಮ ಬದುಕಿಗೆ ಪಾಠವಾಗಬೇಕು. ಮಹಾತ್ಮರ ಬಗೆಗೆ ನಮ್ಮಲ್ಲಿ ಭಕ್ತಿ ಇರುವುದು ನಿಜವಾದರೆ ಸಹಾನುಭೂತಿ, ದಯೆ, ಅನುಕಂಪ ಇವು ನಮ್ಮ ಬದುಕಿನ ಮೂಲ ಮಂತ್ರವಾಗಬೇಕು. ಅದೇ ಆ ಪ್ರತ್ಯಕ್ಷ ಪರಮಾತ್ಮನ ಬಗೆಗೆ ನಾವು ಸಲ್ಲಿಸುವ ಶ್ರೇಷ್ಠ ಕೃತಜ್ಞತೆ. ನೋಡಿದೆಯ ಶರ್ಮ, ಶ್ರೀ ಗುರುಗಳಲ್ಲಿ ಇದ್ದ ಪ್ರಾಣಿ ದಯೆ ಅನುಕರಣೀಯವಾಗಿತ್ತು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದುದೇನೆಂದರೆ, ಉಪನಿಷತ್ತಿನಲ್ಲಿಯೂ ನಾಯಿಗಳಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆಯೇ ಹೊರತು ಕೀಳಾಗಿ ಕಂಡಿಲ್ಲ. ಇದಾಯಿತಲ್ಲ, ಇನ್ನು ಸರ್ಪಗಳು ಶ್ರೀ ಗುರುನಾಥರನ್ನು ಆಲಂಗಿಸಿಕೊಂಡು ಆನಂದ ಪಡೆದ ಪ್ರಸಂಗ ಒಂದಿದೆ. ಅದನ್ನು ಆಲಿಸು. ನಮ್ಮ ಗುರುಗಳು ಭಕ್ತ ವಾತ್ಸಲ್ಯದ ಮಹಾನಿಧಿಯಾಗಿದ್ದರು. ಯಾರು ಏಕನಿಷ್ಠೆ ಮತ್ತು ದೃಢ ನಂಬಿಕೆಯಿಂದ ತಮ್ಮ ಬಳಿ ಬರುತ್ತಿದ್ದರೋ ಅವರನ್ನು ಎಡೆಬಿಡದೆ ಕಾಪಾಡುತ್ತಿದ್ದರು. ಅವರಲ್ಲಿದ್ದ ದೃಢತೆ ಅಸಾಧಾರಣವಾಗಿತ್ತು. ಕೆಲವು ದಿನಗಳಲ್ಲಿ ಅವರ ನಿವಾಸಕ್ಕೆ ಬರುತ್ತಿದ್ದ ಭಕ್ತರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿರುತ್ತಿತ್ತು. ಅಂತಹ ಸಂದರ್ಭದಲ್ಲಿ ಸುಮಾರು 7-8 ಗಂಟೆಗಳ ಕಾಲ ಶ್ರೀ ಗುರುಗಳು ಅರೆಕ್ಷಣವೂ ಏಳದೆ ಕುರ್ಚಿಯಲ್ಲಿ ಕುಳಿತಿರುತ್ತಿದ್ದರು. ಅನೇಕರಿಗೆ ನಮ್ಮ ಗುರುಗಳ ಯೋಗ ಸಿದ್ಧಿ ಮತ್ತು ತಪೋಸಿದ್ಧಿಯ ಅರಿವಿರಲಿಲ್ಲ. ಈ ಸಿದ್ಧಿಗಳನ್ನು ಭಕ್ತರ ಕಾರ್ಪಣ್ಯಗಳನ್ನು ಪರಿಹರಿಸಲು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಬಳಸುತ್ತಿದ್ದರು ಎಂಬುದು ಅನೇಕ ಭಕ್ತರ ಅನುಭವದಿಂದ ಮನದಟ್ಟಾಗುತ್ತಿದೆ. ಇದು ಹಲವು ವರ್ಷಗಳ ಹಿಂದಿನ ಮಾತು. ಆ ದಿನ ಆಪ್ತರಾದ, ಸೇವಾನಿರತರೂ ಆದ 3-4 ಭಕ್ತರು ಮಾತ್ರ ಗುರುವರ್ಯರ ಜೊತೆ ಇದ್ದರು. ಗುರುಗಳು ಬಾಣಾವರದ ಶ್ರೀ ಕೃಷ್ಣ ಯೋಗೀಶ್ವರರ ಸನ್ನಿಧಿಗೆ ಬಂದು, ಇವರು ನಮ್ಮ ಗುರುಗಳಪ್ಪ ಎಂದು ಹೇಳುತ್ತಾ ವೇದಿಕೆಯ ಬಳಿ ಧ್ಯಾನಕ್ಕೆ ಕುಳಿತು ಸಮಾಧಿ ಸ್ಥಿತಿಯನ್ನು ತಲುಪಿದರು. ಆಗ ಅವರ ತಲೆಯ ಹಿಂದೆ ದಿವ್ಯ ಬೆಳಕಿನ ಪ್ರಭಾವಲಯ ಗೋಚರಿಸತೊಡಗಿತು. ಅದೇ ವೇಳೆಗೆ ಎಲ್ಲಿಯೋ ಇದ್ದ 4-5 ಭಾರಿ ಗಾತ್ರದ ಸರ್ಪಗಳು ಗುರುಗಳು ಕುಳಿತಿದ್ದಲ್ಲಿಗೆ ಹರಿದು ಬರತೊಡಗಿದವು. ಸನಿಹದಲ್ಲಿದ್ದ ಭಕ್ತರಿಗೆ ಗುರುಗಳನ್ನು ಧ್ಯಾನದಿಂದ ವಿಮುಖರನ್ನಾಗಿಸಲು ಭಯ, ಸುಮ್ಮನಿರಲು ಭಯ, ಗಡಗಡ ನಡುಗತೊಡಗಿದರು. ಆ ಸ್ಥಿತಿಯಲ್ಲಿ ಗುರುವರಿಯರನ್ನು ಅಲ್ಲಿ ಬಿಟ್ಟು ದೂರ ಹೋಗುವುದು ಹೇಗೆ ಎಂಬ ಸಂಕಟ, ಕಳವಳ. ನೋಡುತ್ತಿದ್ದಂತೆಯೇ ಆ ಸರ್ಪಗಳು ಗುರುವರ್ಯರೆಡೆಗೆ ಧಾವಿಸಿ ಅವರ ಮೈ ಮೇಲೆ ಹರಿದಾಡತೊಡಗಿದವು. ತಲೆಯ ಹಿಂಬದಿಯಲ್ಲಿ ದಿವ್ಯ ಪ್ರಭಾವೃತ್ತ
ಮೈ ಮೇಲೆ ಸರ್ಪಗಳು, ದಿವ್ಯ ವಿಗ್ರಹದಂತೆ ಕುಳಿತ ಅವಧೂತ ಯೋಗಿಗಳು ಸಾಕ್ಷಾತ್ ಪರಶಿವನಂತೆ ಕಂಗೊಳಿಸಿದರು. ಆ ಅದ್ಭುತ ದೃಶ್ಯವನ್ನು ಕಣ್ಣಾರೆ ಕಂಡವರೇ ಮಹಾನ್ ಭಾಗ್ಯಶಾಲಿಗಳು. ಹೀಗೆ ಸ್ವಲ್ಪ ಹೊತ್ತು ಕಳೆಯಿತು. ಸರ್ಪಗಳು ಒಂದೊಂದಾಗಿ ದೂರ ಸರಿದು ಅದೃಶ್ಯವಾದವು. ಮತ್ತಷ್ಟು ಹೊತ್ತು ಕಳೆಯಿತು. ಗುರುಗಳು ಧ್ಯಾನದಿಂದ ವಿಮುಖರಾದರು. ಏನೂ ಆಗೇ ಇಲ್ಲವೆಂಬಂತೆ ನಡೆಯಿರಿ ಹೋಗೋಣ ಎಂದರು. ಎಲ್ಲರೂ ಗುರುನಿವಾಸಕ್ಕೆ ವಾಪಸ್ಸಾದರು. ಮತ್ತೂ ವಿಶೇಷವಾದ ಒಂದು ಪ್ರಸಂಗವಿದೆ. ಆನೆಯೊಂದು ಬಂದು ಗುರುಗಳನ್ನು ಮುದ್ದಾಡಿ ಸಂತಸಪಟ್ಟಿತು. ಅದು ಹೀಗಿದೆ. ಗುರುವರೇಣ್ಯರು ಭಕ್ತರೊಂದಿಗೆ ಬೆಂಗಳೂರಿಗೆ ಹೊರಟಿದ್ದರು. ಕಾರಿನಲ್ಲಿ ಪ್ರಯಾಣ ಸಾಗುತ್ತಿತ್ತು. ನಡುದಾರಿಯಲ್ಲಿ ಆನೆಯೊಂದು ಎದುರಾಯಿತು. ಅದರೊಂದಿಗೆ ಮಾವುತನೂ ಇದ್ದ. ಆನೆಯು ಕ್ಷಣಕಾಲ ಗುರುಗಳನ್ನೇ ದಿಟ್ಟಿಸಿ ನೋಡಿತು. ಗುರುಗಳು ಆನೆಯನ್ನು ಕೃಪಾದೃಷ್ಟಿಯಿಂದ ನೋಡಿದರು. ಅದಾವ ಜನ್ಮದ ಅನುಬಂಧವೋ ಒಮ್ಮೆಲೆ ಉಕ್ಕಿ ಹರಿಯಿತು. ಆನೆಯು ತಾಯಿಯ ಬಳಿಗೆ ಬರುವ ಮಗುವಿನಂತೆ ಗುರುಗಳ ಬಳಿಗೆ ಧಾವಿಸಿ ಬಂದಿತು. ತನ್ನ ಸೊಂಡಿಲಿನಿಂದ ಗುರುಗಳ ಮೈದಡವಿತು. ಮುಖದ ಮೇಲೆ ಸೊಂಡಿಲಿಟ್ಟು ಮುದ್ದಿಸಿತು. ಈ ಪ್ರಸಂಗದಿಂದ ಆನಂದಭರಿತರಾದ ಗುರುಗಳು ತಾವೂ ಕೂಡ ಆನೆಯ ಮುಖವನ್ನು ತಬ್ಬಿ ಮುದ್ದಿಸಿದರು. ಇದೊಂದು ತೀರಾ ಅಪರೂಪದ ಭಾವಭರಿತ ಪ್ರಸಂಗವಾಗಿತ್ತು. ನಾಗಣ್ಣ, ಮನೆಯ ಮುಂದೆ ನವಿಲು ಬಂದು ಕುಣಿದರೆ ಏನರ್ಥ? ಕಾಫಿ ಬೆಳೆಗಾರರೊಬ್ಬರ ಪ್ರಸಂಗದಲ್ಲಿ ಇದಕ್ಕೆ ಉತ್ತರವಿದೆ, ಕೇಳಪ್ಪ. ಓರ್ವ ಕೃಷಿಕರು ಶ್ರೀ ಗುರುನಾಥರ ದರ್ಶನಕ್ಕೆ ಹೋದರು. ತನ್ನ ಸಹೋದರನ ಕುಟುಂಬದಲ್ಲಿ ಸಮಸ್ಯೆಗಳಾಗಿವೆ ಎಂದು ಅವುಗಳನ್ನು ಪರಿಹರಿಸಿಕೊಡಬೇಕೆಂದು ವಿನಂತಿಸಿದರು. ಆಗ ಶ್ರೀ ಗುರುಗಳು, ಏನು ಸಮಸ್ಯೆಯಪ್ಪ? ಸಮಸ್ಯೆ ಎಲ್ಲಿದೆ? ಎಲ್ಲ ಪರಿಹಾರವಾಗಿದೆಯಲ್ಲ. ನಿನ್ನ ಸಹೋದರನ ಮನೆ ಮುಂದೆ 3 ನವಿಲುಗಳು ಎಷ್ಟು ಚೆನ್ನಾಗಿ ಕುಣಿದಾಡುತ್ತಿವೆ. ಇನ್ನು ಆ ವಿಚಾರವನ್ನು ಬಿಡು ಎಂದರು. ಈ ಕೃಷಿಕ ಭಕ್ತರು ಸಮಯವನ್ನು ನೋಡಿಕೊಂಡರು. ಶ್ರೀ ಗುರು ನಿವಾಸದಿಂದ ಹೊರಬಂದು ಸಹೋದರನಿಗೆ ಫೋನ್ ಮಾಡಿದರು. ಆತ ಅದು ಇದು ಮಾತನಾಡುತ್ತಾ ಈಗ ತಾನೇ 3 ನವಿಲುಗಳು ಬಂದು ಎಷ್ಟು ಚೆನ್ನಾಗಿ ಕುಣಿದು ಹೋದವು ಎಂದು ಹರ್ಷದಿಂದ ತಿಳಿಸಿದ. ಕೆಲವೇ ದಿನಗಳಲ್ಲಿ ಕೃಷಿಕನ ಸಹೋದರನ ಕುಟುಂಬದ ಸಮಸ್ಯೆಗಳೆಲ್ಲ ಅತ್ಯಾಶ್ಚರ್ಯಕರವಾಗಿ ಪರಿಹಾರಗೊಂಡವು. ಗುರುಕೃಪೆಯಾದ ಮೇಲೆ ಸಮಸ್ಯೆಗಳ ಕಾರ್ಮೋಡ ಉಳಿಯುವುದಾದರೂ ಹೇಗೆ? ಆಹಾರ, ನೀರು ಅರಸಿ ಕೋತಿಗಳ ಹಿಂಡು ತೋಟದಿಂದ ತೋಟಕ್ಕೆ ಅಲೆಯುತ್ತಿದ್ದವು. ಅವು ದೂರದ ಸ್ಥಳದಲ್ಲಿದ್ದ ಶ್ರೀ ಗುರುನಾಥರ ದಿವ್ಯ ದೃಷ್ಟಿಗೆ ಬಿದ್ದಿದ್ದರಿಂದ ಬದುಕಿ ಉಳಿದವು. ಇಲ್ಲದಿದ್ದರೆ ಸಾಮೂಹಿಕವಾಗಿ ಹತ್ಯೆಯಾಗುತ್ತಿದ್ದವು. ಅದು ಹೇಗೆ ಎಂಬುದಕ್ಕೆ ಈ ಘಟನೆಯನ್ನು ಶ್ರವಣ ಮಾಡು. ಒಮ್ಮೆ ಶ್ರೀ ಅವಧೂತ ಗುರುಗಳು ಜಿಲ್ಲಾ ಕೇಂದ್ರದ ಮುಖ್ಯ ರಸ್ತೆಯಲ್ಲಿ ಶಿಷ್ಯರೊಂದಿಗೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರು. ಎದುರಿನಿಂದ ಒಂದು ಕಾರು ಬರುವುದು ಕಾಣಿಸಿತು. ಆ ಕಾರನ್ನು ನಿಲ್ಲಿಸುವಂತೆ ಸೂಚನೆ ನೀಡಲು ಶಿಷ್ಯರಿಗೆ ತಿಳಿಸಿದರು. ಆ ಕಾರು ನಿಂತಿತು. ಕಾರ್ ಚಾಲನೆ ಮಾಡುತ್ತಿದ್ದ ಆ ಗಣ್ಯ ವ್ಯಕ್ತಿ ಕೆಳಗಿಳಿದರು. ಗುರುಗಳಿಗೆ ಕೈ ಮುಗಿದರು. ಕೂಡಲೇ ಶ್ರೀ ಗುರುನಾಥರು, ಏನ್ರಿ, ನಿಮ್ಮ ಕಾಫಿ ತೋಟದಲ್ಲಿ ಈಗ ಏನು ನಡೆಯುತ್ತಿದೆ ಎಂಬುದು ನಿಮಗೆ ಗೊತ್ತೇ ಎಂದರು. ಆ ವ್ಯಕ್ತಿ ಇಲ್ಲ, ಗೊತ್ತಿಲ್ಲ ಎಂದರು. ಆಗ ಗುರುನಾಥರು, ನಿಮ್ಮ ತೋಟದ ಉಸ್ತುವಾರಿ ನೋಡಿಕೊಳ್ಳುವ ವ್ಯಕ್ತಿಯ ಕೈಲಿ ಬಂದೂಕು ಇದೆ. ಅದನ್ನು ಅವನು ಅಲ್ಲಿಗೆ ಬಂದಿರುವ ಮಂಗಗಳ ಕಡೆಗೆ ಗುರಿ ಇಟ್ಟಿದ್ದಾನೆ. ಈಗ ಅವನಿಗೆ ಫೋನ್ ಮಾಡಿ ಕೇಳಿ ಎಂದರು. ಆ ವ್ಯಕ್ತಿಯು ದೂರದ ತೋಟದಲ್ಲಿದ್ದ ಆ ನೌಕರನಿಗೆ ಫೋನ್ ಮಾಡಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಆತ ಕೂಡಲೇ ತೋಟಕ್ಕೆ ಮಂಗಗಳು ಬಂದಿವೆ, ಬೆಳೆ ಹಾಳು ಮಾಡುತ್ತವೆ ಅಂತ ಹೊಡೆದು ಹಾಕಲು ಬಂದೂಕಿಗೆ ಬುಲೆಟ್ ಹಾಕಿ ಗುರಿ ಇಟ್ಟಿದ್ದೆ. ಇನ್ನೇನು ಗುಂಡು ಹಾರಿಸಬೇಕು ಎನ್ನುವುದರೊಳಗೆ ನೀವು ಫೋನ್ ಮಾಡಿದಿರಿ ಎಂದ. ಆ ಗಣ್ಯ ವ್ಯಕ್ತಿ ದಂಗಾಗಿ ಹೋದರು. ಹಾಗೂ ಗುರುಗಳೇ, ನೀವು ಹೇಳಿದಂತೆಯೇ ಅಲ್ಲಿ ಆಗುತ್ತಿದೆ ಎಂದರು. ಆಗ ಶ್ರೀ ಗುರುನಾಥರು, ನಾನು ಹೇಳಿದ ಹಾಗೆ ಆಗುತ್ತಿದೆ ಎಂಬುದು ನನಗೆ ಮುಖ್ಯವಲ್ಲ. ಮಂಗಗಳನ್ನು ಕೊಲ್ಲಬಾರದು ಎಂದು ನಿಮ್ಮ ನೌಕರನಿಗೆ ಮೊದಲು ತಿಳಿಸಿ. ಆ ಮಂಗಗಳಿಗೆ ಬಹಳ ಹೊತ್ತಿನಿಂದ ಕುಡಿಯಲು ನೀರು ಸಿಕ್ಕಿಲ್ಲ. ನಿಮ್ಮ ತೋಟದಲ್ಲಾದರೂ ನೀರು ಸಿಗಬಹುದು ಎಂದು ನಿರೀಕ್ಷೆ ಇಟ್ಟುಕೊಂಡು ಬಂದಿವೆ. ಅಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಇಡಲು ತಿಳಿಸಿ. ಆ ಮಂಗಗಳು ನೀರು ಕುಡಿದು ವಾಪಸ್ಸು ಹೋಗುತ್ತವೆ ಎಂದರು. ಆ ಗಣ್ಯ ವ್ಯಕ್ತಿ ತೋಟದಲ್ಲಿದ್ದ ನೌಕರನಿಗೆ ಮಂಗಗಳನ್ನು ಕೊಲ್ಲದಂತೆ ಹಾಗೂ ಕುಡಿಯಲು ನೀರು ಇಡುವಂತೆ ಸೂಚಿಸಿದರು. 2 ನಿಮಿಷದ ನಂತರ ತೋಟದ ನೌಕರ ಮತ್ತೆ ಫೋನ್ ಮಾಡಿ ನೀರು ಕುಡಿದು ಮಂಗಗಳು ವಾಪಸ್ಸು ಹೋದವು ಎಂದು ತಿಳಿಸಿದ. ಮಂಗಗಳನ್ನು ಹತ್ಯೆ ಮಾಡಬೇಡಿ, ಅದು ಪಾಪಕೃತ್ಯ ಎಂದು ತಿಳಿಸಿ ಗುರುಗಳು ಕಾರ್ನಲ್ಲಿ ತಮ್ಮ ಪ್ರಯಾಣ ಮುಂದುವರಿಸಿದರು. ದೂರಶ್ರವಣ, ದೂರದರ್ಶನ ಮೊದಲಾದ ವಿದ್ಯೆಗಳು ಪ್ರಾಚೀನ ಭಾರತದ ಋಷಿ ಮುನಿಗಳಿಗೆ ತಿಳಿದಿತ್ತು. ಅಂತಹ ವಿದ್ಯೆಯನ್ನು ಬಲ್ಲವರಾಗಿದ್ದ ಶ್ರೀ ಗುರುನಾಥರು ನಾವೆಲ್ಲರೂ ಹತ್ತಿರದಿಂದ ಕಂಡು ಮಾತನಾಡಿಸಿ
ಅವರ ಪಾದಗಳ ಮೇಲೆ ನಮ್ಮ ಹಣೆಯನ್ನು ಇಡುವ ಅವಕಾಶ ಕಲ್ಪಿಸಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರರಾಗಿದ್ದರು. ಶ್ರೇಷ್ಠ ಋಷಿವರ್ಯರಾಗಿದ್ದರು. ಋಷಿ ಪುಂಗವ ಶ್ರೀ ದತ್ತಾತ್ರೇಯರೇ ಆಗಿದ್ದರು. ನೋಡಿದೆಯಾ, ಗುರುಗೀತಾದಲ್ಲಿ ಮನ್ನಾಥೋ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕವಿದೆ. ಅಂದರೆ ನನ್ನ ದೇವರು ಜಗನ್ನಾಥನೂ ಹೌದು, ಜಗತ್ತಿಗೆ ಒಡೆಯನೂ ಹೌದು. ನನ್ನ ಗುರುವೇ ನನಗೆ ಜಗದ್ಗುರು. ನನ್ನ ಆತ್ಮ ಮತ್ತು ಎಲ್ಲ ಪ್ರಾಣಿಗಳ ಆತ್ಮ ಒಂದೇ ಎಂಬುದು ಇದರ ಅರ್ಥ. ಸರ್ವಾತ್ಮ ಭಾವ ಎಂದರೆ ಇದೇ ಆಗಿದೆ. ಎಲ್ಲಿಯವರೆಗೆ ನಾವು ಪ್ರಾಪಂಚಿಕರಾಗಿರುತ್ತೇವೋ ಅಲ್ಲಿಯವರೆಗೆ ನಾವು ಪರಿಚ್ಛಿನ್ನ ಭಾವದಲ್ಲಿರುತ್ತೇವೆ. ಪರಮಾರ್ಥದ ಮೆಟ್ಟಲುಗಳನ್ನೇರಿದರೆ ಸರ್ವಾತ್ಮ ಭಾವವು ಮೂಡುತ್ತದೆ. ಈ ಭಾವದಲ್ಲಿಯೇ ಶ್ರೀ ಗುರುನಾಥರು ವ್ಯವಹರಿಸುತ್ತಿದ್ದರು. ಅನೇಕ ಬಾರಿ ನಮ್ಮ ಶ್ರೀ ಗುರುಗಳು ಭಾವನೆಯ ಬಗೆಗೆ ಮಹತ್ವ ಕೊಟ್ಟು ಭಕ್ತರಿಗೆ ತಿಳಿ ಹೇಳುತ್ತಿದ್ದರು. ಇನ್ನೊಂದು ಪ್ರಸಂಗ ಆಲಿಸು. ಶ್ರೀ ಗುರುಗಳು ತಮ್ಮ ನಿವಾಸದಲ್ಲಿ ಇದ್ದರು. ಪುಣ್ಯಕ್ಷೇತ್ರವೊಂದರಲ್ಲಿ ಹಸುಗಳು ಹಸಿವಿನಿಂದ ಪರಿತಪಿಸಿ ಏನು ಮಾಡಿದವು? ಆ ಹಸುಗಳ ಹಸಿವನ್ನು ಗುರುಗಳು ಹೇಗೆ ತಣಿಸಿದರು ಎಂಬುದಕ್ಕೆ ನಾನು ಹೇಳುವ ಘಟನೆಯತ್ತ ಕಿವಿಗೊಡು. ಗುರುವು ತತ್ವರೂಪವೇ ಆಗಿದ್ದಾನೆ. ಇಂತಹ ತತ್ವವನ್ನು ಅರಿಯಲಾರದ ನಾವು ಅವನನ್ನು ದೇಹದಲ್ಲೇ ನೋಡುತ್ತಿರುತ್ತೇವೆ. ಅವನು ದೇಹಾತೀತ, ಕಾಲಾತೀತ, ಗುಣಾತೀತನಾದ್ದರಿಂದ ಅವನು ಜಗತ್ತಿನ ಯಾವ ಮೂಲೆಯಲ್ಲಿ ಏನು ನಡೆಯುತ್ತಿದ್ದರೂ ಅವನು ಅದನ್ನು ನೋಡಬಲ್ಲ. ಇದ್ದಲ್ಲಿಂದಲೇ ಅದನ್ನು ಅರಿತು ಅದಕ್ಕೆ ಪರಿಹಾರವನ್ನು ನೀಡಬಲ್ಲ. ಇಂತಹ ಸನ್ನಿವೇಶ ಒಂದು ಜರುಗಿದ್ದು ಶ್ರೀ ಗುರುನಾಥರ ನಿವಾಸದಲ್ಲಿ. ಒಮ್ಮೆ ಚಿಕ್ಕಮಗಳೂರು ಜಿಲ್ಲೆ ಬೆಳವಾಡಿಯಲ್ಲಿ ಒಂದು ದೊಡ್ಡ ಮಟ್ಟದ ಯಾಗ ನಡೆಯುತ್ತಿತ್ತು. ಊರನ್ನು ತಳಿರು ತೋರಣಗಳಿಂದ ಸಿಂಗರಿಸಿದ್ದರು. ಕಂಬಗಳಿಗೆಲ್ಲ ಬಾಳೆಕಂದುಗಳನ್ನು ಅಲಂಕಾರವಾಗಿ ಕಟ್ಟಿದ್ದರು. ಒಟ್ಟಿನಲ್ಲಿ ಊರಿನಲ್ಲಿ ವಿಶೇಷ ಹಬ್ಬವೇ ನಡೆದಿತ್ತು. ಅದಕ್ಕಾಗಿ ಊರು ಸಿಂಗಾರಗೊಂಡಿತ್ತು. ಈ ಯಾಗ ನಡೆಯುತ್ತಿದ್ದ ಸಂದರ್ಭದಲ್ಲಿ ಆ ಊರಿನಲ್ಲಿ ಸರಿಯಾಗಿ ಮಳೆ ಇಲ್ಲದೆ ಜಾನುವಾರುಗಳಿಗೆ ಮೇವಿನ ಕೊರತೆಯೂ ಇತ್ತು. ಕಂಬಗಳಿಗೆ ದಾರಿಯುದ್ದಕ್ಕೂ ಕಟ್ಟಿದ್ದ ಬಾಳೆಯ ಕಂದುಗಳನ್ನು ಆ ಊರಿನ ಜಾನುವಾರುಗಳು ಎಳೆದು ತಿನ್ನಲಾರಂಭಿಸಿದವು. ಬೆಳವಾಡಿಗೆ ಸಾಕಷ್ಟು ದೂರದಲ್ಲಿರುವ ಶ್ರೀ ಗುರುಕ್ಷೇತ್ರದ ಗುರುನಿವಾಸದಲ್ಲಿ ಭಕ್ತರ ವೃಂದವೇ ಇತ್ತು. ಗುರುಗಳು ಆಸೀನರಾಗಿದ್ದರು. ಕುಳಿತಲ್ಲಿಂದಲೇ ಅವರ ದಿವ್ಯ ದೃಷ್ಟಿಯು ಬೆಳವಾಡಿಯತ್ತ ಹೋಯಿತು. ಅಲ್ಲಿ ಕಂಬಗಳಿಗೆ ಕಟ್ಟಿದ್ದ ಬಾಳೆ ಕಂದುಗಳನ್ನು ಹಸುಗಳು ತಿನ್ನುತ್ತಿದ್ದುದನ್ನು ಅವರು ಕಂಡರು. ತತ್ಕ್ಷಣವೇ ಗುರುವರಿಯರು ಗುರುಭಕ್ತರನ್ನು ಕರೆದು, ಬೆಳವಾಡಿಯಲ್ಲಿ ಅತಿ ದೊಡ್ಡ ಯಾಗ ನಡೆಯುತ್ತಿದೆ. ಅಲ್ಲಿನ ಜಾನುವಾರುಗಳಿಗೆ ಹಸಿವಾಗಿದೆ. ಅವು ಕಂಬಕ್ಕೆ ಕಟ್ಟಿರುವ ಬಾಳೆಯ ಕಂದುಗಳನ್ನು ಕಿತ್ತು ತಿನ್ನುತ್ತಿವೆ. ಈ ಕ್ಷಣವೇ ಹುಲ್ಲು ತೆಗೆದುಕೊಂಡು ಹೋಗಿ ಆ ಹಸುಗಳಿಗೆ ಹಾಕಿ ಬನ್ನಿ ಎಂದು ಆದೇಶವಿತ್ತರು. ಸರಿ, ಗುರುವಾಕ್ಯ ಪಾಲನೆಗಾಗಿ ಕಾಯುತ್ತಿದ್ದ ಗುರುಭಕ್ತರೆಲ್ಲ ಸೇರಿ ಲೋಡುಗಟ್ಟಲೆ ಹುಲ್ಲು ಖರೀದಿಸಿ ಬೆಳವಾಡಿಗೆ ತೆರಳಿದರು. ಅಲ್ಲಿ ಹಸಿದಿದ್ದ ಹಸುಗಳಿಗೆ ಯಥೇಚ್ಛವಾಗಿ ಹುಲ್ಲು ಹಾಕಿದರು. ಬಾಳೆಯ ಕಂದುಗಳನ್ನು ಮತ್ತೆ ಕಟ್ಟಿದರು. ಎಲ್ಲ ಜೀವಿಗಳಲ್ಲೂ ಪರಮಾತ್ಮನನ್ನೇ ಕಾಣುವ ಮಹಾತ್ಮರಿಗೆ ಮುಗ್ಧ ಜೀವಿಗಳ ಸಂಕಟ, ಹಸಿವು, ನೋವು ಬಹುಬೇಗ ತಿಳಿಯುತ್ತದೆ. ಅದರ ಪರಿಹಾರಕ್ಕಾಗಿ ಅವರ ಮನಸ್ಸು ತುಡಿಯುತ್ತದೆ. ಇಲ್ಲಿ ಆದದ್ದು ಅದೇ ರೀತಿ. ಮಂಟಪಗಳ ಶೋಭೆಯನ್ನು ರಕ್ಷಿಸುವ, ಹಸಿದ ಜಾನುವಾರುಗಳಿಗೆ ಮೇವು ಉಣಿಸುವ ಸತ್ಕಾರ್ಯವನ್ನು ಗುರುವರಿಯರು ಶಿಷ್ಯರಿಂದ ಏಕಕಾಲಕ್ಕೆ ಮಾಡಿಸಿದರು. ಮಹತ್ತಿನ ಅರಿವಾಗಬೇಕೆಂದರೆ ಮಹಾತ್ಮರ ಸನಿಹದಲ್ಲಿ ಹೆಚ್ಚು ಕಾಲ ಇರಬೇಕು. ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಬೇಕು. ಸದ್ಗುರುವು ಶಿಷ್ಯನ ಅಂತರಂಗ ಶುದ್ಧಿಗಾಗಿಯೇ ಹಲವು ಸತ್ಕಾರ್ಯಗಳನ್ನು ಅವನಿಂದ ಮಾಡಿಸುತ್ತಾನೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಸತ್ಕಾರ್ಯನಿರತರಾಗಿ ಕೃತಾರ್ಥರಾಗಬೇಕು. ನೋಡಿದೆಯ ಶರ್ಮ, ಪ್ರಾಣಿದಯೆಯ ಈ ಪ್ರಸಂಗಗಳು ಎಷ್ಟೊಂದು ಹೃದಯ ಸ್ಪರ್ಶಿಯಾಗಿವೆ. ಪ್ರಾಣಿಗಳ ವಿಚಾರದಲ್ಲಿ ನಮ್ಮ ಮೂಲಭೂತ ಅಸಹನೆಯನ್ನು ಮೊದಲು ತೊಲಗಿಸಬೇಕು. ಶ್ರೀ ಭಗವಂತನೇ ಅವುಗಳನ್ನು ಸೃಷ್ಟಿ ಮಾಡಿದವನು. ಮನುಷ್ಯ ಜನ್ಮದ ನಂತರ ಮತ್ತೆ ಮನುಷ್ಯ ಜನ್ಮವೇ ಸಿಗುತ್ತದೆ ಎಂಬುದಕ್ಕೆ ಯಾವುದೇ ಖಾತರಿಯೂ ಇಲ್ಲ. ಆದರೆ ದಯಾವಂತರಾಗಿ, ಪರೋಪಕಾರಿಗಳಾಗಿ, ಸತ್ಕಾರ್ಯನಿರತರಾದವರಿಗೆ ಹೆಚ್ಚಿನ ಸಾಧನೆಗಾಗಿ ಮತ್ತೆ ಮಾನವ ಜನ್ಮ ಪ್ರಾಪ್ತಿಯಾಗುತ್ತದೆ. ದುರ್ಗುಣಗಳನ್ನೇ ತಮ್ಮ ರಕ್ತದ ಕಣಕಣದಲ್ಲಿ ತುಂಬಿಕೊಂಡು ಸ್ವಾರ್ಥ ಸಾಧನೆ ಮಾಡುವವರಿಗೆ ಮುಂದೆ ಪ್ರಾಣಿ ಜನ್ಮವಾದೀತು. ಪ್ರಾಣಿ ಜನ್ಮದಲ್ಲೂ ಆಹಾರ ಸಿಗದೆ ಪರದಾಡಬೇಕಾದೀತು. ಪರಿಪರಿಯ ನೋವುಗಳಿಗೆ ಗುರಿಯಾಗಬೇಕಾದೀತು. ಓಹ್, ನಾವೀಗ ಸಕರಾಯ ಪಟ್ಟಣ ಪ್ರವೇಶ ಮಾಡಿದೆವು. ಇತಿಹಾಸ ಕಂಡ ಮಹಾನ್ ಅವಧೂತರಾದ ನಮ್ಮ ಗುರುಗಳಾದ ಶ್ರೀ ವೆಂಕಟಾಚಲ ಭಗವಾನರ ವೇದಿಕೆಯ ಕಡೆಗೆ ಹೋಗೋಣ. ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಧ್ಯಾನ ಮಾಡಿ ನಂತರ ಪ್ರಯಾಣ ಮುಂದುವರಿಸೋಣ.
ರಸ್ತೆ ಬದಿಯಲ್ಲಿರುವ ಅಂಗಡಿಯಲ್ಲಿ ಸ್ವಲ್ಪ ಬಾಳೆಹಣ್ಣು ತೆಗೆದುಕೊಂಡು, ನೀನು ಹಿಂದಕ್ಕೆ ಬಾ, ನಾನು ಗಾಡಿ ಓಡಿಸುತ್ತೇನೆ ಎನ್ನುತ್ತಾ ಪರಿವ್ರಾಜಕರು ಗಾಡಿ ಚಾಲನೆಯ ಸ್ಥಳಕ್ಕೆ ಕುಳಿತರು. ಸಖರಾಯಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಾಗಿದ ಬಂಡಿಯು ಅಯ್ಯನಕೆರೆ ರಸ್ತೆಯತ್ತ ತಿರುಗಿತು ಎಂಬಲ್ಲಿಗೆ 16ನೆಯ ಅಧ್ಯಾಯವು ಮುಕ್ತಾಯವಾಯಿತು. ಜೈ ಶ್ರೀ ಗುರುದೇವದತ್ತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ.